ಮನೆಗೂ ರೇಡಿಯೋ ತಂದ್ರು ರೇಡಿಯೋ ಬತ್ತು ಕಣ ಮನೆಗೂ ಬರ ನೋಡು ನೋಡು ಮಾಡೋ ಸಾಂಗ್ ಬರುತ್ತೆ ಕಣ. ಅಸುಚ ಐತಲ್ಲ, ಯಾವ್ದಾಗ್ತಾರ ಬರೋದ ಸಾಂಗು? ಅದು ಕೆಳಗಡೆ ಇದೆಯಲ್ಲ ಅದು, ಅಲ್ಲಿ ಆಗ್ತಾರಲ್ಲ ಅಲ್ಲಿ ನೋಡೋದು. ಹಾ ಅದು 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 ತಾನೇ ಆಯ್ತು. ಓ ಆನಾಗೈತ್ ಕಣ. ಕಿಟಕಿಲಿ ಯಾವುದು ಹಾವಿನ ದ್ವೇಷ. ನಮ್ಮ ತಾತಂಗೆ ನಾವು 5 ಜನ ಮೊಮ್ಮಕ್ಕಳು. ಏಯ್ ಹೋಗ ರೇಡಿಯೋ ತಗೋಬ ಓಲಾ. ಹುಷಾರು, ನಿಧಾನ ತಗೋಬ. ತಗೋತ ಹಿಡ್ಕೊತದ. ಅದರಲ್ಲಿ ಈ ರೇಡಿಯೋನೇ ದೊಡ್ಡವನು. ಬಾರೋ ಕುತ್ಕೋ ಬಾರೋ. ಬಾ 5 ಜನ ಅಂದ್ಬಿಟ್ಟು ಬರೀ 4 ಜನ ಮಾತ್ರ ಇದೀವಿ ಅಂತ ನೋಡ್ತಿದ್ದೀರಾ? ಫೋಟೋಗ್ರಾಫರು ಇವಾಗ ತೆಗಿಲ್ಲ ಫೋಟೋವ. ದೂರದಿಂದ ಬಂದಂಥ ಸುಂದರಂಗ ಕ್ಷಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಂಗ ಕ್ಷಣ, ಯಾವ್ದು ರೇಡಿಯೋ ಓಡ್ಕೊಂಡೇ ಐತಲ್ಲ ಇದು. ಪ್ರಾಣ ಈತ ನಂತರ. ಅಯ್ಯೋ ಇದಕ್ಕೆ ಏನಾಯ್ತು? ಅಯ್ಯೋ ನಾಳೆ ಒಂದೇ ಒಂದು ಎಕ್ಸಾಮ್ ತಾನೇ ಇದ್ದಿದ್ದು, ಹೋಗಿ ಬರ್ಬಿಟ್ಟು ಬಂದಿದ್ರೆ ಆಯ್ತಿರ್ಲಿಲ್ವಾ? ಇದ್ಯಾಕೆ ಹಿಂಗೆ ಕೂತಿರೋದು? ನಿನ್ನೆ ಕಣ ನಿಮ್ಮ ತಾತ ಇದ್ದಿದ್ರು ಇದನ್ನ ಹೇಳಿರೋರು. ಇದಕ್ಕೆ ಮೇಲೆ ನಿನ್ನಿಷ್ಟ. ಸರಿ ಆಯ್ತು, ನಾನು ಹೋಯ್ತೀನಿ ಬಿಡಿ. ಹೋಗ ಕಬ್ಬಿ ಬಂದ್ಬಿಟ್ಟದೆ. ಹೋಗ ಟುಪಾಕಿ ಎತ್ಕೊಬಂದು ಸುಡ. ಅಲ್ಲೇ ತಾತನ ರೂಮಲ್ಲಿ ಐತೆ ಅಲ್ವಾ? ಬೇಗ ಹೋಗು. ತಂದೆ ಯಾಕೆ ಹೊಟ್ಟೆ ಒಂಥರ ಆಯ್ತೈತಲ್ಲ. ಹಿಡ್ಕಳಸಯ್ಯ. ಹಾಕೋಣ ಇದೇನಿದು ಹಿಂಗದೆಲ್ಲ ಬಂದಿದ್ದು? ಏನು ಸುಟ್ಟಕ್ಕೆ ನೋಡ್ಬೇಕಲ್ಲ ಇದೊಂದ್ಸರಿ. ನಮ್ಮ ತಾತನೇ ಹೊಟ್ಟೋದ್ನ, ಅವ್ರ ಅಣ್ಣ. ನೀನ್ ಮಾಡ್ತಿರ್ಲಿ, ಹೋಗಿ ನೀನು ಎತ್ತಾಗಿ. ಅಯ್ಯ ಯಾರಿಗೆ ಏನು ಮಾಡಿದ್ರು? ಅಯ್ಯೋ ಓಹೋ, ನಿನ್ನ ಪುಣ್ಯ ತಾತು ಬುಲೆಟ್ ಹಾಕಿರಲಿಲ್ಲ ಗನ್ಗೆ. ಹಾಕಿದರೆ ಹೋಗ್ಬಿಡುವೆ. ಹಾಂ ಸರಿ, ಟೈಮ್ ಆಯ್ತು ಬಾಸಯ್ಯ, ಬಸ್ ಸ್ಟ್ಯಾಂಡ್ ಬಿಟ್ಬಿಡುವೆ. ಇಟ್ಕೊಳ್ಳ ಗಣ್ಣ. ಚೌಟ್ರಿ ಜಾಗ ನಂಗೆ ಬೇಕು. ಅದ್ಯಾಕೆ ಬಂದ್ಬಿಡು, ಊರಾಚೆ ಇರೋ ಹೊಲ ನಿಂದ್ಬೇಕಾದ್ರೆ ಇಟ್ಕೋ. ಚೌಟ್ರಿ ಪಕ್ಕ ಇರೋದೆಲ್ಲ ಕೊಡೋಕ್ಕಾಗಲ್ಲ ನನ್ನ ಕೈಲಿ. ಅಣ್ಣ ನಾಳೆ ನಿಮ್ಮನ್ನ ಕರ್ಕೋಕೆ ಎಷ್ಟು ಗಂಟೆಗೆ ಬರಲಿ ಅಣ್ಣ? ನಾಳೆ ಒಂದು 3 ಗಂಟೆ ಅಷ್ಟಕ್ಕೆ ಬಪ್ಪ, ಹೋಗೋದಾ? ಸರಿ ಅಣ್ಣ. ಬಸ್ಸು ನೀನು ಇಲ್ಲಿ ನಿಂತ್ಕೋ, ಬಸ್ ಬಂದು ನಾನು ಹತ್ಕೊಂಡು ಹೋಗ್ತೀನಿ. ಆಯ್ತಾ? ಇದೇನಣ್ಣ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟಿದ್ದೀರಾ? ಇದು ಯಾಕೆ ಒಂದು ಸ್ವಲ್ಪ ಆನ್ ಆಯ್ತಲ್ಲ, ಹೋಗ್ತಿದ್ದೀನಲ್ಲ, ರೆಡಿ ಮಾಡಿಸ್ಕೊ ಬರ್ತೀನಿ. ಆಯ್ತಣ್ಣ. ಸರಿ, ಮನೇಲೆಲ್ಲ ಹುಷಾರು ಕಣೋ, ಬರ್ತೀನಿ. ಈಗ ಬಂದಿದ್ದಲ್ಲ ಇವನೇ ಸೊಯ್ಯ. ಅಯ್ಯಯ್ಯೋ ಮರ್ತ್ಬಿಟ್ಟೆ. ಮುಂದೆ ಪರಿಚಯ ಮಾಡಿಸ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಯಾರ ಪರವಾಗಿ ಮಾತಾಡೋಕೆ ಬರಲಿಲ್ಲ. ನೀವಿಬ್ಬರು ಅಣ್ಣ ತಮ್ಮ ಯಾಕ್ರ ಹಿಂಗೆ ಜಗಳಾಡೋದು? ಒಂದಿಷ್ಟು ಜಾಗಕ್ಕೆ, ಇಷ್ಟೇಷ್ಟು ಮತ್ತು ಜಾಗಕ್ಕೆ. ಅದು ಯಾರ ಆಸ್ತಿ? ನಿಮ್ಮಪ್ಪ ಮಾಡಿರೋ ಆಸ್ತಿ. ಹಂಚ್ಕೊಳ್ಳೋದು ಬಿಟ್ಟು ಇಬ್ಬರಿಂದ ಜಗಳ ಆಡಿದ್ರಿಲ್ಲ. ನಿಮ್ಮ ಆಸ್ತಿ ನೀವು ಎತ್ಕೊಡ್ರೋ. ಹಿಂಗೆ ಜಗಳ ಆಡೋಕೆ ನಿಮ್ಮಪ್ಪ ಚೆನ್ನಾಗಿ ಸಾಕಿದ್ದು ನಿಮ್ಮನ್ನ. ಅಯ್ಯೋಯ್ಯೋ ಯಪ್ಪ.
ಒಂದು ಅರ್ಧ ಗಂಟೆ ಆದಮೇಲೆ ಓದೋದಾರೈತೆ ಬಿಡು, ಮಲಗಿದ್ದು ಬರೋದ ಹೋಗಿ. ದಯಾ, ಲೋ ದಯಾ, ಲೋ. ಇರ್ತದ ಒಂದು 5 ನಿಮಿಷ ಇದೆ ಹೇಳ್ತೀನಿ. ಹಾಂ, ಅಯ್ಯೋ ಇದ್ಯಾಕ್ಲಾ ಹಿಂಗರ್ಚಾಡ್ತಿದ್ಯಾ? ನಾನು ಕಣ ಬೆಂಟಪ್ತ. ಅಯ್ಯೋ ತಪ್ಪಾಯ್ತತ್ತ ನೀನು ಕೊಟ್ಟಿರೋ ಬೀಡಿ ಕಾಸಲ್ಲೆಲ್ಲ ಮಿಚ್ಚ ಮಾಡಿ ನಾನು ಖರ್ಚು ಮಾಡಿ ತಪ್ಪಾಯ್ತತ್ತ. ನಾನು ಯಾಕೆ ನಿಮ್ ಸಾಯಿಸ್ಲಿ? ಜಾಸ್ತಿ ಟೈಮ್ ಇಲ್ಲ, ಹೇಳೋದನ್ನ ಕೇಳಲ್ಲ ಇಲ್ಲಿ. ಹಾಂ, ಸಾಯಿಸಲ್ವತ್ತದ ನೆಟ್ಟಿಗೆ ಗಮನ ಕೊಟ್ಟು ಕೇಳಿಸ್ಕಲ್ಲ. ನಾ ಮಾತಾಡೋದು ನಿಂಗೆ ಮಾತ್ರ ಕೇಳಿಸೋದು, ಬೇರೆ ಯಾರಿಗೂ ಕೇಳಿಸಲ್ಲ. ಆಮೇಲೆ ನನ್ನ ಉಂಗುರ ಐತಲ್ಲ, ಆ ಉಂಗುರದೊಳಗಡೆ ಒಂದು ಬೀಗ ಐತೆ. ಆ ಬೀಗನೇ ಲೋ ಮೊಮ್ಮಗನೆ, ಮನೆಗೊಂದ್ಸರಿ ಫೋನ್ ಮಾಡಿ ಕೇಳಲ್ಲ ಏನಾಯ್ತೈತೆ ಅಂತ. ಇರ್ತತ್ತ, ನನ್ನ ಎಕ್ಸಾಮ್ ಟೆನ್ಷನ್ ನನಗೆ, ನೀನು ಹೊಟ್ಟೆ ಉರಿಸ್ಬೇಡ. ಏನೋ ಮನೇಲಿ ಆಸ್ತಿ ಅಂತ ಜಗ್ಗಿಗೆ ಆಡ್ತವ್ರ ಹಿಂಗೆ. ಬರ್ಬರಕ್ಕೇನೋ ಸ್ವಲ್ಪ ಆಡ್ತಿದ್ರು, ಈಗೇನು ಗೊತ್ತಿಲ್ಲ ತತ್ತ. ರಾ ಎದ್ದಾಗಿದ್ದ ಕೇಳ್ತಾವನಿ ಒಂದು ಫೋನ್ ಮಾಡಿಕೊಡು ಅಂತ. ಒಂದು ಫೋನ್ ಮಾಡೋಕ್ಕಾಗಲ್ಲ ನಿಂಗೆ? ಹೇಳ್ತತ, ಯಾರಿಗೆ ಫೋನ್ ಮಾಡ್ಬೇಕು, ಏನು ಕೇಳ್ಬೇಕು ಹೇಳ್ತತ. ರಾತ್ರಿ ಅಷ್ಟು ಹೇಳಿದ್ನಲ್ಲ, ಎಲ್ಲಿ ರಾತ್ರಿನಾ? ಓ, ಮಲ್ಕೊಬಿಟ್ಟಿದ್ದೆ ತಪ್ಪಾಯ್ತತ. ಇನ್ನೊಂದು ಸತಿ ಹೇಳು, ಕೇಳ್ತೀನಿ. ಕೇಳೋಕ್ಕೇನಾಯ್ತದೆ? ಇನ್ನೊಂದು ಸತಿ ಹೇಳು, ಕೇಳ್ತೀನಿ, ಆಯಿತಾ? ಹ್ಞೂ ಸರಿ. ನಾ ಮಾತಾಡೋದು ನಾವು ಒಂದು 10 ನಿಮಿಷ ಕೂತ್ಕೊ ಕೇಳಲ್ಲ. ಅದೇ ನಾನು ಮಾತಾಡೋದು ನಿನಗೆ ಮಾತ್ರ ಕೇಳಿಸೋದು, ಬೇರೆ ಯಾರಿಗೂ ಕೇಳಿಸಲ್ಲ, ಸರಿಯಾ? ಆಮೇಲೆ ನನ್ನ ಉಂಗುರ ಐತಲ್ಲ, ಉಂಗುರ ಅದೇ ನಾನು ಯಾವಾಗ ಹಾಕತ್ತೀನಿ ಸಿಮ್ಮದ ಉಂಗುರ. ನಿನ್ನ ಉಂಗುರನ ತತ್ತ? ನಿನ್ನ ಉಂಗುರ ಊರಲ್ಲೈತೆ. ಸರಿ ತತ್ತ, ನೀನು ಯಾವಾಗ ಹೋಗೋದು? ಮತ್ತೆ ಹೋಗ್ಬಾರ್ದತ್ತ, ಮತ್ತೆ ಹೋಗ್ಬೇಡ, ಆಯಿತಾ? ನೀನು ಮತ್ತೆ ಹೋಗ್ಬಾರ್ದು ಅಂದರೆ ನಾನು ಏನು ಮಾಡ್ಬೇಕು ಹೇಳು, ಅದನ್ನ ಮಾಡ್ತೀನಿ, ಆಯಿತಾ? ಅಯ್ಯೋ ತತ್ತ, ಟೈಮ್ ಆಯ್ತದ, ನನ್ನ ಎಕ್ಸಾಮ್ ಲೇಟ್ ಆಯ್ತಿದೆ. ಸರಿ, ನಾನು ಬರ್ತೀನಿ. ಇಲ್ಲಿ ಇರಬೇಡ ತತ್ತ, ಬಿಸಿಲು ಬೀಳುತ್ತೆ, ಇಲ್ಲಿರು, ಆಯಿತಾ? ನಾನು ಬರ್ತೀನಿ. ಆಮೇಲೆ ಲೋ ದಯಾ, ಒಂದು ನಿಮಿಷ ಇಲ್ಲ ಲೋ, ಕೇಳ್ಕೋವಲ್ಲ ಒಂದು ನಿಮಿಷ. ಅಯ್ಯೋ ನಾನೇ ತತ್ತ, ಹಾಲ್ ಟಿಕೆಟ್ ಮರ್ತ್ಬಿಡ್ದೆ. ಬರ್ತೀನಿ. ಸರಿ, ಬೇಗ ಬಾ ಸರಿಯಾ? ಲೋ ಈಗ ಹೇಳು ತತ್ತ, ಇನ್ನೂ ಎಷ್ಟು ದಿನ ಇರ್ತೀಯ? ಮೊದಲಿನ ಥರ ಯಾವಾಗ ಬರ್ತೀಯ? ಈಗ ಹೇಳು. ಏನೋ ಮೊದಲಿನ ಥರ ಬರೋದ? ಮೊದಲಿನ ಥರ ಎಲ್ಲ ಬರೋಕ್ಕಾಗಲ್ಲಕ್ಕಲ್ಲ. ನನಗಿವತ್ತು ಪೂಜೆ ಎಲ್ಲ ಮಾಡೋರಲ್ಲ, ಇವತ್ತು ಸಂಜೆವರೆಗೂ ಅಷ್ಟೇ ನನಗೆ ಟೈಮ್ ಇರೋದು. ಅದಕ್ಕೆ ನಾ ಹೇಳೋದನ್ನ ಸ್ವಲ್ಪ ಬಾಯಿ ಮುಚ್ಕೊಂಡು ಕೇಳು. ನೀ ಸ್ವಲ್ಪ ಹೊತ್ತು ಮಾತಾಡದೆ ಇದ್ದರೆ ನಾ ಏನೋ ಹೇಳ್ಬಿಟ್ಟು ಸ್ವಲ್ಪ ನಾನು ಕೆಲಸ ಮುಗಿಸ್ಕೊ ಹೋಗ್ತೀನಿ, ಸರಿನಿಲ್ಲ? ನಿನ್ನೆ ಕೇಳ್ತಿರೋದು, ಸರಿಯಾ? ಸರಿ, ಆದರೆ ಏನು ಮಾತಾಡಬೇಡ ಅಂತ ಹೇಳಿಲ್ವ ನಿಂಗೆ? ಸುಮ್ಮನೆ ಕೂತ್ಕೊ ಕೇಳಲ್ಲ. ನಾನು ನನ್ನ ಆಸ್ತಿನೆಲ್ಲ ನಮ್ಮ ಊರ ಪಕ್ಕದಲ್ಲಿರೋ ಅನಾಥಾಶ್ರಮಕ್ಕೆ ಬರೆದ್ಬಿಟ್ಟಿದ್ದೀನಿ. ಅಯ್ಯೋ, ಇದು ಯಾಕೆ ತಾತ? ನಿನ್ನ ಮಕ್ಕಳೇನು ತಪ್ಪು ಮಾಡಿದ್ರು, ನಾವೇನು ತಪ್ಪು ಮಾಡಿದ್ದೋ? ತಪ್ಪು ಅಂತ ಅಲ್ಲಾಗಲ್ಲ, ನೀನು ಹೋಗಿ ನೋಡು. ನನ್ನ ಮಕ್ಕಳೇನಾದ್ರೂ ಆಸ್ತಿಗೆ ಜಗಳ ಏನಾದರೂ ಮಾಡಿದ್ರೆ ಆ ಪತ್ರನ ಕೊಡು, ಇಲ್ಲ ಅಂದರೆ ಬೇಡ, ಅಷ್ಟೇ. ಅದೇ ತಾತ, ನಾ ಎಲ್ಲ ಹಂಗೆ ಮಾಡೋಕ್ಕೆ ಹೋಗಲ್ಲ ತಾತ. ನೋಡ್ಲಾ,
ನಾನು 4 ಮಂದಿಗೆ ಆಸ್ತಿಗೆ ಜಗಳಾಡಬೇಡಿ, ಅಪ್ಪನ ಆಸ್ತಿಗೆ ಹೊಡೆದಾಡಬೇಡಿ ಅಂತ ಹೇಳೋನು. ಇವಾಗ ನನ್ನ ಮಕ್ಕಳೇ ಜಗಳ ಆಡಿದ್ರೆ ಅದು ಸರಿನಿಲ್ಲ. ಯಾಕೆ ತಾತ ಆಡಲಿ ಬಿಡು, ಅಷ್ಟೊಂದು ಆಸ್ತಿ ಸಿಗ್ತೈತೆ ಅಂದಮೇಲೆ ಜಗಳ ಆಡ್ದಂತೆ ಇನ್ನೇನು ಮಾಡ್ತಾರೆ, ಆಡಲಿ ಬಿಡು. ನೀನು ಎಲ್ಲರ ಥರ ಮಾತಾಡಬೇಡ. ನನ್ನ ಆಸ್ತಿ ನನ್ನ ಇಷ್ಟ, ಅವ್ರಿಗೆ ಬೇಕಾದರೆ ಅವ್ರನ್ನ ಸಂಪಾದಿಸ್ಕೊಳಕ್ಕೆ ಹೇಳು. ಏಕೆ ಅವ್ರಿಗೆ ಶಕ್ತಿ ಇಲ್ವಂತ ಸಂಪಾದಿಸೋಕ್ಕೆ? ಆಯ್ತು ತಾತ, ಅದನ್ನೆಲ್ಲ ಜಗಳ ಆದಾಗ ನೋಡೋದ ಬಿಡು. ಆಮೇಲೆ ಏನಾದರೂ ತಲೆಗೆ ಹಾಕಬೇಡ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. 7 ಗಂಟೆಗೆ ಬರ್ತೀನಿ ಅದು ಬಿಟ್ಟು 4 ಗಂಟೆಗೆ ಬಂದಿದ್ದೆಲ್ಲ ಸರಿಯಾ? ಏನು ಸ್ವಲ್ಪ ಲೇಟಾಗೋಯ್ತು, ಬಾ. ಇವನೇ ಸ್ವಯಂ 5ನೇವನು. ನಾ ಆವಾಗಲೇ ಹೇಳಿದ್ನಲ್ಲ, ಇವನು ಮತ್ತು ನಾನು ಇಬ್ಬರು ಚಿಕ್ಕ ವಯಸ್ಸಿಂದ ಜೊತೆಗೇ ಬೆಳೆದಿದ್ದು. ಏನು ಸಯ್ಯ, ಮನೆಯೆಲ್ಲ ಸಮಾಧಾನ ಆದ್ರಾ? ಅಯ್ಯೋ ಅದು ಯಾಕೆ ಹೇಳಿ, ಇದನ್ನೆಲ್ಲ ನೋಡಿದಿದ್ರೆ ತಾತ 2 ಸರಿ ಸತ್ತೋಗೋರು ಅಷ್ಟೇ. ಅಯ್ಯೋ ಅದೇಕೋ? ದಯಾ, ಆ ಪತ್ರ ತಗೋ ಕೊಟ್ಬಿಡ್ಲ ಇವಾಗಲೇ. ಇದೇ ನನ್ನ ಕೊನೆಯ ಸಕಲು. ಆನಂದ. ಸೋಯಾ, ಇದೇ ರೀತಿ ನಿಮ್ಮ ಮನೇಲಿ ಆಸ್ತಿಗೆ ಏನಾರು ಜಗಳ ಆಡ್ತಿದ್ರೆ, ಹಾಂ ನಿಮ್ಮ ತಾತ ಏನಾರ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಬರೆದ್ಬಿಟ್ಟಿದ್ರೆ, ಹಾಂ ಆ ವಿಚಾರ ನಿನ್ಗೊಬ್ಬಂಗೆ ಗೊತ್ತಿದ್ರೆ ನೀನು ನಿಮ್ಮ ಮನೆಯವ್ರಿಗೆ ಹೇಳ್ತಿದ್ದ? ನಾನು ಹೇಳ್ತಿದ್ನ ಇಲ್ವೋ? ನಿಮ್ಮ ತಾತ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋರು. ಬಾ ನೋಡುವೆ, ರಿಕ್ಕಿ ಗೊತ್ತಾಯ್ತದೆ. ಇವನಿಗೆ ಚಿಕ್ಕ ವಯಸ್ಸಿಂದನೂ ಯಾರೂ ಇಲ್ಲ, ನಾನು ನಮ್ಮ ತಾತನೇ ಎಲ್ಲ ಇವನಿಗೆ. Swing, little girl, swing high to the sky. ಅಯ್ಯೋ, ಬದ್ದೆ ರಸ್ತೆಗೆಲ್ಲ ಹಿಂಗೆ ಜಗಳ ಆಡ್ತಾರಲ್ಲಪ್ಪ ಇವರು. At the ground. If you're looking for rainbows, look up to the sky. You'll never. ಇನ್ನೂ ಯಾರ ಕಾಯ್ತಿದ್ದಿಲ್ಲ, ಕೊಟ್ಬಿಡು ಪತ್ರ. If you're looking down. ಇರ್ತಾತ, ಮಜಾ ಬರ್ತೈತಿ ಒಂದು ಸ್ವಲ್ಪ ಹೊತ್ತು. Little girl, swing high to the sky, and don't ever look to the ground. If you're looking for rainbows, look up to the sky, but never, no never, look down. ತಾತ, ನಿಮ್ಮ ಮಕ್ಕಳು ಹೆಂಗೆ ಜಗಳ ಆಡ್ತಾರೆ ಅಂತ ಕಾಮೆಂಟ್ರಿ ಕೊಡ್ತೀನಿ, ಕೇಳಿಸ್ಕೊ ಆಯಿತಾ? ನಿನ್ನ ಮೊದಲನೇ ಮಗಳು, ನಿನ್ನ 2ನೇ ಮಗಳು ಸುರೇಶನ್ಗೆ ಓಹೋ ಮಕ್ಕಳು ಹೊಡಿತಾನ, ಬೀಳ್ತು ನೋಡಲ್ಲಿ, ಬೀಳ್ತು. ನಿನ್ನ 3ನೇ ಮಗ, ನಿನ್ನ 2ನೇ ಮಗಳು ಸವಿತಾಗೆ ಕೊಟ್ಲು, ಚಪ್ಪಲಿಲೆ ಹೊಡಿತಾ ಇರ್ತದ, ಚಪ್ಪಲಿನೆಲ್ಲ ಎತ್ಕೊ ಹೊಡಿತಾ ಇರ್ತದ. ಅಯ್ಯೋ ಅಯ್ಯೋ, ಓ ಯಾರೋ ಬೇರೆ ಬರ್ತವ್ರೆ, ಕಪ್ ಶೂಟ್ ಹಾಕಿದ್ರು, ಯಾರು ಗೊತ್ತಾಯ್ತಿಲ್ಲ. ಓ ರಿಜಿಸ್ಟರ್ ಆಫೀಸರ್ ಬಂದರು. ಏನು ನಡೀತಿದೆ ಇಲ್ಲಿ? ನಮ್ಮಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಇಲ್ಲ. ಕಾನೂನು ಹೇಳಿರುತ್ತೆ, ಅಷ್ಟನ್ನು ಮಾಡ್ಕೊಂಡು ಹೋಗ್ತೀವಿ. ಸರಿ ಸಮವಾಗಿ ಹಂಚ್ಕೊಂಡು ಜಗಳ ಆಗಲ್ಲ ಆಡ್ಬೇಡಿ. ಸರ್, ಸಮ ಇಲ್ಲ ಸರ್. ನಮ್ಮ ತಾತ ಎಲ್ಲ ಅನಾಥಾಶ್ರಮಕ್ಕೆ ಬಂದ್ಬಿಟ್ಟವ್ರೆ, ಅನಾಥಾಶ್ರಮಕ್ಕೆ ಹೋಗ್ಬೇಕು. ಮಾತು ಬಿಟ್ಟ ನಾಳೆ 1 ಹೆಜ್ಜೆ ಮುಂದೆ ಇಟ್ಟರೆ ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ. ನೀವೆಲ್ಲ ಈ ರೀತಿಗೆ ಬಂದರೆ ಈಗ ತಾತ ಪತ್ರೆ ಹಿಡಿದೆ ತಾತ, ತಾತ ಪತ್ರೆ ಹಿಡಿದೆ ತಾತ. ಯಾಕೋ ಸರಿಯಾದ ಟೈಮಲ್ಲಿ ತಾತ ಬರ್ತಿಲ್ವಲ್ಲ. ನನ್ನ ಉಂಗುರ ಐತಲ್ಲ, ಆ ಉಂಗುರದೊಳಗಡೆ ಒಂದು ಬೀಗ ಐತೆ. ಆ ಬೀಗನೇ ಸೋಯಾ, ಆ ಉಂಗ್ರ ಎಲ್ಲ ಉಂಗ್ರ ಕೊಡಿಲಿ. ಹಾಂ ಹಾಂ ಉಂಗುರ ಹಿಡಿ. ಹಾಂ ಹಾಂ. ಆ ತಾತಂದು ಸೂಟ್ ಕೇಸ್ ಇದೆ, ಎತ್ಕೊಬರ್ಗೋ ಸೂಟ್ ಕೇಸ್ನ.
ತಾತ ಹೇಳ್ದಂಗೆ ಆಸ್ತಿ ಅಂತಸ್ತನ್ನು ಯಾರು ದುಡಿತಾರೋ ಅವರೇ ಅನುಭವಿಸಿದಾಗ ಮಾತ್ರ ಅದ್ರ ಮಹತ್ವ ಗೊತ್ತಾಗೋದು. ಇಷ್ಟೆಲ್ಲ ಜಗಳ ಆದಾಗ ನನ್ನ ಜೊತೆ ನಿಂತಿದ್ದು ಆ ಸ್ವಯಂ ಒಬ್ಬನೇ. ಅವನಂತ ನೂರಾರು ಅನಾಥ ಮಕ್ಕಳಿಗೆ ನಮ್ಮ ತಾತನ ಆಸ್ತಿ ಹೋಯ್ತಿದೆ ಅಂದರೆ ನಮಗೂ ಖುಷಿನೇ. ತಾತ, ನೀನು ಯಾವುದೋ ಒಂದು ರೂಪದಲ್ಲಿ ನನ್ನ ನೋಡ್ತಾ ಇರ್ತೀಯ ಅಂತ ನನಗೆ ಗೊತ್ತು. ನಿನ್ನ ಆಸೆನ ಪೂರೈಸಿದ್ದೀನಿ ತಾತ. ನೋಡು.